ಆಷಾಢ ಮಾಸದ ಅಮಾವಾಸ್ಯೆಯನ್ನು ನಮ್ಮ ತುಳುನಾಡಿನಲ್ಲಿ ಆಟಿ ಅಮಾವಾಸ್ಯೆ ಅಂತ ಕರಿತೇವೆ. ಆಟಿ ಅಮಾವಾಸ್ಯೆಯ ಈ ದಿನದಂದು ವಿಶೇಷವಾದ ಆಚರಣೆಗಳನ್ನು ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದಿದ್ದಾರೆ. ಈ ದಿನದಂದು ಬೆಳಿಗ್ಗೆ ಅಂದರೆ ಸೂರ್ಯೋದಯಕ್ಕಿಂತಲೂ ಮುಂಚೆ ಮನೆಯವರೆಲ್ಲ ಸೇರಿ ಈ ಪಾಲೆ ಮರದ ಕೆತ್ತೆಯ ಕಷಾಯವನ್ನು ಕುಡಿದು ತದನಂತರದಲ್ಲಿ ಮೆಂತೆ ಗಂಜಿಯನ್ನು ಊಟ ಮಾಡುವುದು ನಮ್ಮ ತುಳುನಾಡಿನ ವಿಶೇಷತೆ. ಒಂದು ವರ್ಷದಲ್ಲಿ ಈ ಆಟಿ ಅಮಾವಾಸ್ಯೆಯ ನಿರ್ದಿಷ್ಟ ದಿನದಂದು ಮಾತ್ರವೇ ಈ ಪಾಲೆ ಮರದಲ್ಲಿ ಅನೇಕ ರೀತಿಯ ಔಷಧೀಯ ಗುಣ ಉತ್ಪತ್ತಿ ಆಗ್ತದಂತೆ. ಹಾಗಾಗಿ ಈ ನಿರ್ದಿಷ್ಟ ದಿನದಂದು ಮಾತ್ರ ನಾವು ಈ ಪಾಲೆ ಮರದ ಕಷಾಯವನ್ನು ಕುಡಿದು ತದನಂತರ ಮೆಂತೆ ಗಂಜಿಯನ್ನು ಊಟ ಮಾಡುವಂತಹ ಪದ್ಧತಿ ಇದೆ. ಪಾಲೆ ಮರದ ಕಷಾಯದಲ್ಲಿ ಉಷ್ಣಗುಣ ಹೆಚ್ಚಿರೋದ್ರಿಂದ ಕಷಾಯ ಕುಡಿದ ನಂತರ ದೇಹವನ್ನು ತಂಪಾಗಿರಿಸಲಿಕ್ಕಾಗಿ ಈ ಮೆಂತೆ ಗಂಜಿಯನ್ನು ಸೇವಿಸ್ತೇವೆ. ಈ ಮೆಂತೆಯಲ್ಲಿ ಔಷಧೀಯ ಗುಣ ಹೇರಳವಾಗಿರೋದ್ರಿಂದ ಇದು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ನಾವು ಈ ಮೆಂತೆ ಗಂಜಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಅಕ್ಕಿ, ಮೆಂತೆ, ಹೆಸರು ಹಾಗೆ ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ನಾನಿವತ್ತು 1/4 kg ಮೆಳ್ತಿಗೆ ತಗೊಂಡಿದ್ದೇನೆ. ನಿಮಗೆ ಬೇಕಾದರೆ ಕುಚ್ಚಲಕ್ಕಿಯನ್ನು ಕೂಡ ಯೂಸ್ ಮಾಡಿಕೊಳ್ಬಹುದು. 4 ರಿಂದ 5 ತಾಸು ನೆನೆಸಿಟ್ಟಂತಹ 5 ಸ್ಪೂನ್ ಮೆಂತೆ, 1 ಕಡಿಯಷ್ಟು ತೆಂಗಿನಕಾಯಿ ತುರಿ, ಮೊಳಕೆ ಬರಿಸಿದ ಹೆಸರು ಕಾಳು 3/4 ಕಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು. ಮೊದಲಿಗೆ ಈ ಕುಕ್ಕರಿಗೆ ಅಕ್ಕಿಯನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ. ನಂತರ ಅದಕ್ಕೆ ನೆನೆಸಿಟ್ಟಂತಹ ಮೆಂತೆ ಹಾಗೆ ಮೊಳಕೆ ಬರಿಸಿದಂತಹ ಹೆಸರು ಕಾಳನ್ನು ಹಾಕ್ಕೊಂಡಿದ್ದೇನೆ. ತೆಂಗಿನಕಾಯಿ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ಕಡಿದುಕೊಳ್ಳೋಣ. ಕೆಲವೊಬ್ಬರು ಇದನ್ನು ಹಾಲು ಹಿಂಡಿ ಕೂಡ ಯೂಸ್ ಮಾಡ್ತಾರೆ. ನಾನಿಲ್ಲಿ ಎಲ್ಲವನ್ನು ಕಡಿದುಕೊಂಡಿದ್ದೇನೆ. ಮೆಂತೆ ಕಹಿಯಾಗಿರೋದ್ರಿಂದ ಈ ತೆಂಗಿನಕಾಯಿ ಹಾಗೆ ಮೊಳಕೆ ಬರಿಸಿದ ಹೆಸರು ಇದೆಲ್ಲ ಇದಕ್ಕೊಂದು ಸ್ವಲ್ಪ ಸಿಹಿ ರುಚಿಯನ್ನು ಕೊಡ್ತದೆ. ಈಗ ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಗೆ ಅಗತ್ಯ ಇರುವಷ್ಟು ನೀರನ್ನು ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಇಡೋಣ. ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಹಿರಿಯರು ಎಲ್ಲ ಅಡಿಗೆಗಳನ್ನು ಕೂಡ ಈ ಸೌದೆ ಒಲೆಯಲ್ಲೇ ಮಾಡ್ಕೊಳ್ತಾ ಇದ್ದರು. ಹಾಗಾಗಿ ಆ ಸಮಯದಲ್ಲಿ ಈ ತೆಂಗಿನಕಾಯಿಯನ್ನು ಹಾಲು ಹಿಂಡಿ 3ನೇ ಸಲ ಹಿಂಡಿದ ಹಾಲಿನಲ್ಲೇ ಈ ಅಕ್ಕಿ ಮತ್ತು ಹೆಸರು ಮೆಂತೆನೆಲ್ಲ ಬೇಯಿಸ್ಕೊಳ್ತಾ ಇದ್ದರು. ಹಾಗೆ ಗಂಜಿ ಬೆಂದ ನಂತರ ದಪ್ಪ ಕಾಯಿ ಹಾಲನ್ನು ಕೊನೆಗೆ ಹಾಕ್ತಿದ್ರಂತೆ. ಆದರೆ ಈಗ ನಾವು ಕುಕ್ಕರನ್ನು ಯೂಸ್ ಮಾಡ್ತಾ ಇರೋದ್ರಿಂದಾಗಿ ಎಲ್ಲವನ್ನು ಒಟ್ಟಿಗೆ ಹಾಕಿ ಬೇಯೋದಕ್ಕೆ ಇಟ್ಕೊಳ್ತಾ ಇರೋದು. ಮೆಂತೆಯನ್ನು ನೆನೆ ಹಾಕಿ ಮೊಳಕೆ ಬರೆಸಿ ತಿನ್ನುವಾಗ ಅದರ ಕಹಿ ತುಂಬ ಕಡಿಮೆ ಆಗುತ್ತೆ. ಈ ಮೆಂತೆ ಅಂತೂ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಇದು ವಿಜಿಲ್ ಬರ್ತಾ ಇದೆ. ಒಂದು 3 ರಿಂದ 4 ವಿಜಿಲ್ ಬಂದ ಮೇಲೆ ಇದನ್ನು ಆಫ್ ಮಾಡ್ಕೊಳ್ಳೋಣ. ಗಂಜಿ ಸ್ವಲ್ಪ ಮೆತ್ತಗಾದಷ್ಟು ಊಟ ಮಾಡಲಿಕ್ಕೆ ಖುಷಿಯಾಗೋದು. ಈಗ 1/4 ಗಂಟೆ ಆಯಿತು, ಪ್ರೆಷರ್ ಹೋಗಿದೆ. ಆರೋಗ್ಯಪೂರ್ಣವಾದಂತಹ ಆಟಿ ಅಮಾವಾಸ್ಯೆ ಸ್ಪೆಷಲ್ ಮೆಂತೆ ಗಂಜಿ ರೆಡಿಯಾಗಿದೆ. ಈ ಮೆಂತೆ ಗಂಜಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ಇದರ ಟೇಸ್ಟ್ ಇನ್ನಷ್ಟು ಚೆನ್ನಾಗಿರುತ್ತೆ. ಪಾಲೆ ಮರದ ಕಷಾಯವನ್ನು ಆಟಿ ಅಮಾವಾಸ್ಯೆಯ ದಿನ ಮಾತ್ರ ನಾವು ಸೇವಿಸ್ತೇವೆ. ಆದರೆ ಮೆಂತೆ ಗಂಜಿ ಹಾಗೆಲ್ಲ ಆ ದಿವಸವೂ ತಗೊಳ್ತೇವೆ. ಹಾಗೆ ಉಳಿದ ದಿವಸಗಳಲ್ಲಿ ಕೂಡ ನಮಗೆ ಬೇಕಾದಾಗ ಮಾಡಿ ಅದನ್ನು ಊಟ ಮಾಡಬಹುದು. ಯಾರೆಲ್ಲ ಫಸ್ಟ್ ಟೈಮ್ ಈ ಮೆಂತೆ ಗಂಜಿ ರೆಸಿಪಿಯನ್ನು ನೋಡ್ತಾ ಇದ್ದೀರಾ, ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ನಮಸ್ತೆ.